राजा रुक्माई राजा ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ತಂದಿದ್ದೀನಿ. ಅದು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿದ್ದು ಕ್ವೀನ್ ಸಿಟಿ ಬಗ್ಗೆ. ಒಂದು ಸಿಟಿ ಇದೆ, ನೋಡೋಕ್ಕೆ ಇನೋವೇಷನ್ನು, ಬಯೋ ಸೈನ್ಸು ಮತ್ತು ಸೆಮಿ ಕಂಡಕ್ಟರ್ ಹಬ್ಬಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಹೇಗಿರುತ್ತೆ. ಅದೇ ನಮ್ಮ ಕ್ವೀನ್ ಸಿಟಿ. ಇದು ನಮ್ಮ ಕರ್ನಾಟಕದಲ್ಲೇ ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟು. ಇದು ಬೆಂಗಳೂರನ್ನ ಗ್ಲೋಬಲ್ ಲೀಡರ್ ಮಾಡೋ ಮೈನ್ ಗೋಲಿಂದ ಕ್ರಿಯೇಟ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಆಗಿರೋದ್ರಿಂದ ಬೆಂಗಳೂರಲ್ಲಿ ತುಂಬ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಆಗಿದೆ. ಹಂಗಾಗಿ ಕರ್ನಾಟಕ ಗೌರ್ಮೆಂಟು ಹೊಸ ಸಿಟಿನ ಕಟ್ಟೋ ಉದ್ದೇಶದಿಂದ ಮಾಡ್ತಿದ್ದಾರೆ. ಅದಲ್ದಿರ ಇದ್ರ ಜೊತೆಗೆ ಟಾಪ್ ಟ್ಯಾಲೆಂಟು ಮತ್ತು ಇನ್ವೆಸ್ಟ್ಮೆಂಟ್ನ ಆಲ್ ಓವರ್ ವರ್ಲ್ಡಿಂದ ಅಟ್ರ್ಯಾಕ್ಟ್ ಮಾಡೋ ಉದ್ದೇಶದಿಂದ ಕ್ವೀನ್ ಸಿಟಿನ ಪ್ರಾಜೆಕ್ಟ್ನ ಡೆವಲಪ್ ಮಾಡ್ತಿದ್ದಾರೆ. ಈಗಾಗಲೇ ಸೆಪ್ಟೆಂಬರ್ 26ರಂದು ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರು ವಿಧಾನಸೌಧದಲ್ಲಿ ಲಾಂಚ್ ಮಾಡಿದ್ದಾರೆ. ಸುಮಾರು 5800 ಎಕರೆ ವಿಸ್ತಾರದಲ್ಲಿ ಕ್ವೀನ್ ಸಿಟಿ ಬರಲಿದೆ. ಕ್ವೀನ್ ಸಿಟಿ ಅಂದರೆ ನಾಲೆಡ್ಜು, ವೆಲ್ಬೀಯಿಂಗು, ಇನೋವೇಷನ್ ಸಿಟಿ ಅಂತ. ಕ್ವೀನ್ ಸಿಟಿಯ ಎಲ್ಲ ಫ್ಯೂಚರ್ಸ್ನ ನೋಡಿದ್ರೆ ಇಟ್ಸ್ ಪರ್ಫೆಕ್ಟ್ಲಿ ಪ್ಲ್ಯಾನ್ ಸಿಟಿ. ಇದಕ್ಕೆ ಮೊನೋರೈಲ್ ಇದೆ, ಎವ್ರಿ 800 ಮೀಟರ್ಸಲ್ಲಿ ಸ್ಟಾಪ್ ಇರುತ್ತಂತೆ. ಅದೇ ರೀತಿ ರೋಡ್ ಆ್ಯಕ್ಸಸ್ ಬಂದು ಸ್ಮೂತ್ ಟ್ರಾಫಿಕ್ ಫ್ಲೋ ಪ್ರಕಾರ ಡಿಸೈನ್ ಮಾಡಿದ್ದಾರೆ. ಅಡ್ವಾನ್ಸ್ ರೋಡ್ ಸಿಸ್ಟಮ್ಸ್ ಇರುತ್ತೆ. ಆಮೇಲೆ ಇದ್ರ ಜೊತೆಗೆ 40% ಏರಿಯಾನ ಪಾರ್ಕ್ಸ್ ಆಗಿರ್ಬೋದು, ಓಪನ್ ಸ್ಪೇಸ್ ಆಗಿರ್ಬೋದು, ಪ್ಲೇ ಗ್ರೌಂಡ್ ಆಗಿರ್ಬೋದು, ಇಂಟರ್ ಕನೆಕ್ಟೆಡ್ ಲೇಕ್ಸ್ ಎಲ್ಲ ಡೆಡಿಕೇಟ್ ಮಾಡಿರ್ತಾರೆ. ಫುಲ್ಲಿ ಸಸ್ಟೈನಬಲ್ ಅರ್ಬನ್ ಲಿವಿಂಗ್ಗೋಸ್ಕರ ಪ್ಲ್ಯಾನ್ ಮಾಡಿದ್ದಾರೆ. ಈ ಪ್ರಾಜೆಕ್ಟು ಸಿಂಗಾಪುರ್ ಇನ್ಸ್ಪೈರ್ಡ್. ಹಾಗಾಗಿ ಸಿಂಗಾಪುರ್ ಥರನೇ ಇಲ್ಲೂ ಕೂಡ ಸಸ್ಟೈನಬಲ್ ಲಿವಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರಾಜೆಕ್ಟ್ನ ಡೆವಲಪ್ ಮಾಡ್ತಿದ್ದಾರೆ. ನಮ್ಮ ಎಜುಕೇಷನ್ನು, ಹೆಲ್ತ್ ಕೇರ್ ಮತ್ತು ರಿಸರ್ಚ್ ಸೆಕ್ಟರ್ ಬಗ್ಗೆ ಮಾತಾಡಿದಾಗ ಕ್ವೀನ್ ಸಿಟಿ ಡೆವಲಪ್ಮೆಂಟಲ್ಲಿ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಗ್ಲೋಬಲ್ ಲೆವೆಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು, ಹಾಸ್ಪಿಟಲ್ಸು ಮತ್ತು ರಿಸರ್ಚ್ ಸೆಂಟರ್ಸ್ನ ಅಟ್ರ್ಯಾಕ್ಟ್ ಮಾಡೋದೇ ಇದರ ಮೇನ್ ಟಾರ್ಗೆಟ್. ವಿಶೇಷವಾಗಿ ಕರ್ನಾಟಕ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಂದ ಮೆಡಿಕಲ್ ಕಾಲೇಜ್ ಏನಾದರೂ ಅಪ್ರೂವಲ್ ಸಿಕ್ಕಿದ್ರೆ ಅದನ್ನು ಇಲ್ಲಿ ಪ್ಲೇಸ್ ಮಾಡೋದ್ರಿಂದ ಇಲ್ಲಿರೋ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು ದೊಡ್ಡ ಪುಷ್ ಕೊಡುತ್ತದೆ. ಮತ್ತು ಹೆಲ್ತ್ ಕೇರ್ ಮತ್ತು ಬಯೋಸೈನ್ಸ್ ಫೀಲ್ಡಲ್ಲಿ ಸ್ಟಾರ್ಟಪ್ಗೆ ತುಂಬ ಅವಕಾಶ ಇರುತ್ತೆ. ಇನೋವೇಷನ್ ಮತ್ತು ಎಂಟರ್ಪ್ರಿನರ್ಶಿಪ್ಗೆ ಎಕೋಸಿಸ್ಟಮ್ ಫುಲ್ ರೆಡಿ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಟ್ಯಾಲೆಂಟ್ನ ಇರೋದನ್ನ ಯುಟಿಲೈಸ್ ಮಾಡಿಕೊಂಡು ಒಳ್ಳೆಯ ಒಂದು ಎಕೋಸಿಸ್ಟಮ್ನ ಕ್ರಿಯೇಟ್ ಮಾಡ್ಬೋದು. ಆಲ್ರೆಡಿ ಸುಮಾರು 208 ಮೆಡಿಕಲ್ ಕಾಲೇಜಸ್ ಇದೆ. ಇದರಲ್ಲಿ ಡೆಂಟಲ್ಲು, ಆಯುರ್ವೇದ ಮತ್ತು MBBS ಕೋರ್ಸ್ಗಳನ್ನು ಸೇರಿಸಿ. ಈಗ ಆಲ್ರೆಡಿ ಇರುವಂಥ ಸ್ಟ್ರೆಂತ್ಗಳನ್ನ ಯೂಸ್ ಮಾಡಿಕೊಂಡು ಕರ್ನಾಟಕ ಸರ್ಕಾರ ಮುಂಬರುವ ದಿನಗಳಲ್ಲಿ ಏರ್ಪೋರ್ಟು ಬೆಸ್ಟ್ ಏರ್ಪೋರ್ಟ್ ಇರೋದ್ರಿಂದ ಕಂಟ್ರಿಯಲ್ಲೇ, ಪ್ಲಸ್ ಅದ್ರ ಜೊತೆಗೆ ಮೆಡಿಕಲ್ ರಿಸೋರ್ಸ್ ಅವೈಲಬಿಲಿಟಿ ಇರೋದ್ರಿಂದ ಮೆಡಿಕಲ್ ಟೂರಿಸಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇವೆರಡನ್ನೂ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಕಂಟ್ರಿಯಲ್ಲೇ ಒನ್ ಆಫ್ ದ ಬೆಸ್ಟ್ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಸ್ಟೇಟ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಫೇಸ್ 1ನಲ್ಲಿ ಸುಮಾರು 500 ಎಕರೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಫೇಸ್ ಬೈ ಫೇಸ್ ಮ್ಯಾನರಲ್ಲಿ 2000 ಎಕರೆನ ನೆಕ್ಸ್ಟ್ ಫೇಸಲ್ಲಿ ತೊಗೊತೀನಿ ಅಂತ ಹೇಳಿದ್ದಾರೆ. ಟೋಟಲ್ಲು 5800 ಎಕರೆನೂ ಯುಟಿಲೈಸ್ ಮಾಡ್ತಾರೆ. ಸೊ ಸುಮಾರು 40,000 ಕೋಟಿ ಆಗಷ್ಟು ಹೂಡಿಕೆನ ಇನ್ವೆಸ್ಟ್ಮೆಂಟ್ ಬರ್ಬೋದು ಅಂತ ಅಂದಾಜಿಸಲಾಗಿದೆ. ಇದರಿಂದ ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ 1 ಲಕ್ಷ ಜಾಬು ಕ್ರಿಯೇಟ್ ಆಗುತ್ತೆ ಅಂತ ಅಂದಾಜಿಸಲಾಗಿದೆ. ಈ ಕ್ವೀನ್ ಸಿಟಿ ಕರ್ನಾಟಕಕ್ಕೆ ಎಕನಾಮಿಗೆ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡುತ್ತೆ ಅಂತ ಅಂದಾಜಿಸಲಾಗಿದೆ. ಏನಕ್ಕೆ ಅಂದರೆ ಬೆಂಗಳೂರು ಏರ್ಪೋರ್ಟ್ ಈಗ ಆಲ್ರೆಡಿ ತುಂಬ ಪಾಪ್ಯುಲರ್ ಏರ್ಪೋರ್ಟ್ ಆಗಿದೆ. ಸೊ ಹಾಗಾಗಿ ಮೆಡಿಕಲ್ ಟೂರಿಸಮ್ಗೋಸ್ಕರ ಬರುವಂಥ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ಬೋದು ಅಂತ ಮುಂದಿನ ದಿವಸಗಳಲ್ಲಿ ಅಂದಾಜಿಸಲಾಗಿದೆ. ಸೊ ಹಾಗಾಗಿ ಈ ಕ್ವೀನ್ ಸಿಟಿಯಲ್ಲಿ ಹೆಲ್ತ್ ಕೇರ್ ಫೆಸಿಲಿಟೀಸು, ಹಾಸ್ಪಿಟಲ್ಸು ಇದರಿಂದ ಇರೋದ್ರಿಂದ ಸೊ ಇಡೀ ಗ್ಲೋಬಲಲ್ಲೇ ಬೆಂಗಳೂರು ಒಂದು ಮೆಡಿಕಲ್ ಟೂರಿಸಮ್ಗೆ ಹಬ್ಬಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಈ ಕ್ವೀನ್ ಸಿಟಿ ಲೊಕೇಶನ್ನು ಫುಲ್ಲು ಸ್ಟ್ರಾಟಜಿಕಲಿ ವೆಲ್ ಪ್ಲೇಸ್ಡ್ ಇದೆ. ದೊಡ್ಡಬಳ್ಳಾಪುರ ಮತ್ತು ದಾವಸ್ಪೇಟೆ ಮಧ್ಯ ಈ ಪ್ರಾಜೆಕ್ಟ್ ಬರ್ತಿದೆ. ಸುಮಾರು 45 ನಿಮಿಷದಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೀಚ್ ಆಗ್ಬೋದು.
ಸುಮಾರು ಬೆಂಗಳೂರು ಸಿಟಿಯಿಂದ ಅಂದರೆ ಮೆಜೆಸ್ಟಿಕ್ಕಿಂದ ಸುಮಾರು 50 ಕಿಲೋಮೀಟ್ರು ದೂರದಲ್ಲಿ ಈ ಸಿಟಿ ಬರ್ತಿದೆ. ಇದಕ್ಕೆ ಈಸಿಲಿ ಆಕ್ಸೆಸಬಲ್ ನ್ಯಾಷನಲ್ ಹೈವೇ 44 ಮತ್ತು ನ್ಯಾಷನಲ್ ಹೈವೇ 648 ಅಂದರೆ ಸ್ಯಾಟಲೈಟ್ ರಿಂಗ್ ರೋಡ್ ಕೂಡ ರೀಚಬಲಲ್ಲಿ ಇದೆ. ಇದಲ್ದಿರ ಬೆಂಗಳೂರು ಪುಣೆ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೈವೇ ಕೂಡ ಇದರ ಸಮೀಪದಲ್ಲೇ ಇರುತ್ತದೆ. ದೇವನಹಳ್ಳಿ ಏರ್ಪೋರ್ಟ್ಗೆ ಹತ್ರ ಆಲ್ರೆಡಿ ಇರೋದ್ರಿಂದ ರಿಯಲ್ ಎಸ್ಟೇಟ್ ಬೂಮು ಟ್ರಿಗರ್ ಆಗಿದೆ, ಮತ್ತಷ್ಟು ಪ್ರೋತ್ಸಾಹ ಕೊಡುತ್ತೆ. ಮುಂದೆ ದೊಡ್ಡಬಳ್ಳಾಪುರ ಹತ್ರ ಹಾಗೂ ನೆಲಮಂಗಲ ಹತ್ರ, ದಾವಸ್ಪೇಟೆ ಹತ್ರ ಹೂಡಿಕೆ ಮಾಡಿದ್ರೆ ತುಂಬ ಭವಿಷ್ಯ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಇದು ಮುಂದೆ ಪ್ರೈಮ್ ಲೊಕೇಶನ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಏಕೆ ಅಂದರೆ 5800 ಎಕರೆ ಅಂದರೆ ಅದು ಸಾಮಾನ್ಯವಾದ ಮಾತಲ್ಲ. ಸೊ ಇದು ಒಂದು ಈಗ ದೇವನಹಳ್ಳಿಯಲ್ಲಿ ಹೇಗೆ ಒಂದು 4500 ಎಕರೆಯಲ್ಲಿ ಏರ್ಪೋರ್ಟ್ ಮಾಡಿದಾರೋ ಅದೇ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಇಲ್ಲೂ ಕೂಡ. ಆದರೆ ಇದಕ್ಕೆಲ್ಲ ಟೈಮ್ ತಗೊಳುತ್ತೆ, ಸುಮಾರು ಒಂದು 20 ವರ್ಷನೇ ಆಗ್ಬೋದು. ಆದರೆ ನೀವು ಯಾವುದೇ ಕಾರಣಕ್ಕೂ ರೈತರು ಯಾರ್ಯಾರು ಸುತ್ತಮುತ್ತ ಇದ್ದಾರೋ ಅವರು ಜಮೀನುಗಳನ್ನ ಕೊಡಬೇಡಿ, ಜಮೀನುಗಳನ್ನ ಮಾರಬೇಡಿ ಅವಶ್ಯಕತೆ ಇಲ್ಲ ಅಂದರೆ. ಈ ಕ್ವೀನ್ ಸಿಟಿ ಬಗ್ಗೆ ನಾನು ವಿಡಿಯೋ ನೋಡಿಬಿಟ್ಟು ನಾನು ನಿಮ್ಗೆ ಯಾರಿಗೂ ಬೈ ಮಾಡಿ ಅಂತ ಹೇಳ್ತಾ ಇಲ್ಲ. ಇದು ಆಗೋಕ್ಕೆ ಒಂದು 20 ವರ್ಷನೂ ಆಗ್ಬೋದು, ಅದರಲ್ಲಿ ಸರ್ಕಾರಗಳು ಚೇಂಜ್ ಆಗ್ಬೋದು, ಏನು ಬೇಕಾದರೂ ಚೇಂಜ್ ಆಗ್ಬೋದು. ಇದಕ್ಕೆಲ್ಲ ಟೈಮ್ ಬೇಕಾಗುತ್ತೆ. ಆದರೆ ಒಂದೊಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಭೂಮಿನ ಮಾರಿ, ಇಲ್ಲ ಅಂದರೆ ಮಾರಕ್ಕೆ ಹೋಗಬೇಡಿ. ಈಗ 5800 ಎಕರೆ ಏನಿದೆಯೋ ಅದು ಆಲ್ರೆಡಿ ನೋಟಿಫೈ ಆಗಿದೆ, ಹಂಗಾಗಿ ರೈತರು ಅಲ್ಲಿರೋ ಜಾಗಗಳನ್ನ ಕೊಡಬೇಕಾಗತ್ತೆ. ಅದು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಇದ್ದರೆ ಸ್ವಲ್ಪ ಕಾಯೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈ ಕ್ವೀನ್ ಸಿಟಿ ಕಾನ್ಸೆಪ್ಟ್ ಬಂದು ಅಮೆರಿಕಾದ ರಿಸರ್ಚ್ ಟ್ರಯಾಂಗಲ್ ಪಾರ್ಕು ಮತ್ತು ಸಿಂಗಾಪುರ್ನ ಬಯೋಪೊಲಿಸ್ ಇಂದ ಇನ್ಸ್ಪೈರ್ ಆಗಿರೋ ಪ್ರಾಜೆಕ್ಟು. ಈಗ ಆಲ್ರೆಡಿ ಸಕ್ಸಸ್ಫುಲ್ ಆಗಿರೋ ಪ್ರಾಜೆಕ್ಟ್ಸ್ನ ಎಕ್ಸಾಂಪಲ್ಸ್ ನೋಡಿ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅದೇ ಮಾಡೆಲ್ನ ಇಲ್ಲಿ ರೆಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಆ ಎಕ್ಸಾಂಪಲ್ಸ್ಗಳನ್ನ ನೋಡೋದಾದರೆ ಆ ಥರ ಅದು ಹೆಂಗೆ ಕಾಂಟ್ರಿಬ್ಯೂಟ್ ಮಾಡಿದೆಯೋ ಅದೇ ರೀತಿ ಬೆಂಗಳೂರಿಗೂ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗೂ ನನ್ನ ಸ್ಟಡಿ ಪ್ರಕಾರ ಕೂಡ ಹೇಳುತ್ತೆ ಇದು ಕರ್ನಾಟಕದಲ್ಲಿರುವಂಥ ಇಲ್ಲಿರೋ ರಿಸೋರ್ಸ್ನ ಯುಟಿಲೈಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ, ತುಂಬ ಒಳ್ಳೆಯದಾಗುತ್ತೆ ಫ್ಯೂಚರಲ್ಲಿ ಅಂತ ನನ್ನ ಅಭಿಪ್ರಾಯ. ಇವಾಗಿದೆ. ಸೊ ಇಲ್ಲಿರೋ ರಿಸೋರ್ಸ್ನ ಯುಟಿಲೈಸೇಷನ್ ಮಾಡಿಕೊಂಡು ನಾವು ಒಂದು ಒಳ್ಳೆ ಸಿಟಿ ಕಟ್ಟೋದು ಒಂದು ಒಳ್ಳೆ ಹೆಜ್ಜೆ. ಅಂದರೆ ಕ್ವೀನ್ ಸಿಟಿ ಇದು ಕರ್ನಾಟಕಕ್ಕೆ ಮಾತ್ರ ಮಾಡ್ತಾಯಿಲ್ಲ, ಇಡೀ ಇಂಡಿಯಾದಲ್ಲೇ ಒನ್ ಆಫ್ ದ ಗೇಮ್ ಚೇಂಜರ್ ಸಿಟಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಇದರಿಂದ ಸಾಕಷ್ಟು ಹೆಸರು ತಂದು ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಬೆಂಗಳೂರು ಹೇಗೆ ಸಿಲಿಕಾನ್ ವ್ಯಾಲಿ ಆಗಿದೆಯೋ ಅದೇ ರೀತಿ ಕ್ವೀನ್ ಸಿಟಿ ಕೂಡ ಮೆಡಿಕಲ್ ವಿಭಾಗದಲ್ಲಿ ಹೆಸರು ಮಾಡ್ಬೋದು ಅಂತ ಪೊಟೆನ್ಷಿಯಲ್ ಕಾಣ್ತಿದೆ. ಇದೇ ರೀತಿ ಮುಂದೆ ಇನ್ನಷ್ಟು ಸಿಟಿಗಳು ಬರಲಿ ಅಂತ ವಿಶ್ ಮಾಡ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಈ ಪ್ರಾಜೆಕ್ಟ್ ಬಗ್ಗೆ ಮುಂದಿನ ದಿವಸಗಳಲ್ಲಿ ತುಂಬ ಅಪ್ಡೇಟ್ಸ್ನ ನಾನು ನಿಮಗೆ ಕೊಡ್ತೀನಿ. ಸದ್ಯಕ್ಕೆ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಅಥವಾ ನಿಮ್ಮ ಅಭಿಪ್ರಾಯ ಏನಾದರೂ ತಿಳಿಸ್ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.